ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ದ್ವೇಷದ ಹಾದಿನ ಬಿಟ್ಬಿಡು. ಕಾವೇರಿ, ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ಇನ್ ಮುಂದೆ ಹೊಸ ಜೀವನನ ಶುರು ಮಾಡು. ಯಾರಿಗ್ ಗೊತ್ತು, ಎಲ್ಲ ಸರಿ ಹೋಗಿ ನಿನ್ ಲೈಫ್ ಬಂಗಾರ ಆಗ್ಬೋದು. ನನಗೆ ಯಾವ ಹೊಸ ಲೈಫ್ನ ನಿರೀಕ್ಷೆನೂ ಇಲ್ಲ. ಈಗ ಅನ್ಭವಿಸಿರೋ ಕಷ್ಟಗಳಲ್ಲದೆ ಇನ್ನು ಸುಮಾರು ಕಷ್ಟಗಳು ಅಷ್ಟೇ ತಾನೇ. ಅಮ್ಮಗೋಸ್ಕರ, ಪೂರ್ಣಿಗೋಸ್ಕರ ಅದನ್ನು ಸಹಿಸ್ತೀನಿ. ನನ್ನ ಹಣೆಯಲ್ಲಿ ಹೇಗ್ ಬರ್ತಿದ್ಯೋ ಹಾಗೆ ಆಗ್ಲಿ, ಆದ್ರೆ ಒಂದ್ ಕಂಡೀಷನ್. ಇನ್ನೂ ಒಂದ್ ಕಂಡೀಷನ್ನ? ಏನದು? ಯದು ಮತ್ತೆ ಅವ್ರ ಅಜ್ಜಿ ನನ್ನ ಮೇಲೆ ತುಂಬಾ ನಂಬಿಕೆ, ವಿಶ್ವಾಸನ ಇಟ್ಕೊಂಡಿದ್ದಾರೆ ಅಂತ ಹೇಳ್ದೆ ಅಲ್ವಾ ನೀನು? ಅವನು ನನಗೆ ದ್ರೋಹ ಮಾಡಿದ್ದಾನೆ. ಆದ್ರೆ ನಾನು ಅವನಿಗೆ, ಅದಕ್ಕಿಂತ ಹೆಚ್ಚಾಗಿ ಅವನ ಅಜ್ಜಿಗೆ ದ್ರೋಹ ಮಾಡಬಾರ್ದು. ನನ್ ಬದುಕು ಸುಳ್ಳಿನ ಸಮಾಧಿ ಮೇಲೆ ಕಟ್ಟಿರೋ ಸೌಧ ಆಗ್ಬಾರ್ದು. ಅದಕ್ಕೆ ಹೇಳು ಕಾವೇರಿ, ಏನದು ಹೇಳು. ನನ್ನ ಜಾತಕದಲ್ಲಿ ದೋಷ ಇರೋದು, ನನ್ನ ಮದುವೆ ಆಗೋನು ಅಲ್ಪಾಯುಷ್ಯ ಆಗೋದು, ನನ್ನ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇರೋದು, ಎಲ್ಲ ವಿಷಯನೂ ನಾನು ಅವ್ನಿಗೆ ಹೇಳ್ತೀನಿ ಸರ್ಸು.